ಅದ್ದೂರಿಯಾಗಿ ಶ್ರೀ ಹೊಳಲಮ್ಮ ದೇವಿಯ ಕಾರ್ತಿಕೋತ್ಸವವನ್ನು ಆಚರಿಸಲಾಯಿತು. ಶಿರಹಟ್ಟಿ ತಾಲೂಕಿನ ಆರಾಧ್ಯ ದೇವತೆ ಐತಿಹಾಸಿಕ ಪ್ರಸಿದ್ಧ ಶಿವಾಜಿ ಮಹಾರಾಜರಿಗೆ ಖಡ್ಗ ನೀಡುವ ಮೂಲಕ ತನ್ನ ಕುರುವನ್ನ ತೋರ್ಪಡಿಸಿದ ಮಹಾನ್ ದೇವತೆ ಶ್ರೀ ಹೊಳಲಮ್ಮ ದೇವಿಗೆ ಅದ್ದೂರಿಯಾಗಿ ಕಾರ್ತಿಕೋತ್ಸವ ಕಾರ್ಯಕ್ರಮವನ್ನು ನೂರಾರು ಭಕ್ತರು ಶ್ರದ್ಧಾ ಭಕ್ತಿಯಿಂದ ಸಂಭ್ರಮದಿಂದ ಕಾರ್ತಿಕೋತ್ಸವವನ್ನು ಆಚರಿಸಿದರು. ಶ್ರೀಹಟ್ಟಿ ತಾಲೂಕಿನ ಶ್ರೀಮಂತಗಡದ ಶ್ರೀ ಹೊಳಲಮ್ಮ ದೇವಿ ದೇವಸ್ಥಾನದಲ್ಲಿ ಜರುಗಿದ ಕಾರ್ತಿಕೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಹೊಳಲಮ್ಮ ದೇವಿಯ ಟ್ರಸ್ಟ್ ಕಮಿಟಿ ಅಧ್ಯಕ್ಷ ದಾಮೋಜಿ ತೆಗ್ಗಿಹಳ್ಳಿ ಹಾಗೂ ಸದಸ್ಯರಾದ ಶೇಖಣ್ಣ ಬಾಳಿಕಾಯಿಯವರು ಮಾತನಾಡಿ, ದೀಪೋತ್ಸವ ಕಾರ್ಯಕ್ರಮವನ್ನು ಕಮಿಟಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು, ಮನುಷ್ಯನ ಜೀವನ ಕೆಲವಾರು ಸಂದರ್ಭ ಉಚಿತವಾಗಿ ಅಂಧಕಾರದಿಂದ ತುಂಬಿರುತ್ತೆ. ಈ ಅಂಧಕಾರವನ್ನು ಹೊಡೆದಬ್ಬಿಸಲು ಜ್ಞಾನವೆಂಬ ಜ್ಯೋತಿಯ ಅಗತ್ಯತೆ ಇದ್ದು, ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಆಂತರಿಕ ಚೈತನ್ಯಕ್ಕೆ ಶಕ್ತಿ ತುಂಬಲು ಹಾಗೂ ನಾಡಿನ ಜನರ ಶಾಂತಿ, ನೆಮ್ಮದಿ, ಸೌಹಾರ್ದಯುತ ಪ್ರತೀಕವಾಗಿ ಕಾರ್ತಿಕ ಮಾಸದಲ್ಲಿ ದೀಪವನ್ನು ಹಚ್ಚುವ ಮೂಲಕ ತಮ್ಮ ಭಕ್ತಿ ಭಾವವನ್ನು ಸಮರ್ಪಣೆ ಮಾಡಿಕೊಳ್ಳಲು ಅವಕಾಶವನ್ನು ಮಾಡಿಕೊಳ್ಳಲಾಗಿತ್ತು. ಆದಿಶಕ್ತಿ ಜಗನ್ಮಾತೆ ಶ್ರೀ ಹೊಳಲಮ್ಮ ದೇವಿಯ ಚರಿತ್ರೆ ಹಾಗೂ ಅತ್ಯಂತ ಜಾಗರೂಕ ಸ್ಥಳವಾಗಿದ್ದು, ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸಲು ಸದಾ ಸನ್ನದ್ಧಳಾದ ರೀತಿಯಲ್ಲಿ ಗುಡ್ಡದ ಮೇಲೆ ನಿಂತಿದ್ದು, ಇಂತಹ ಮಹಾನ್ ದೇವತೆಯನ್ನ ಕಾರ್ತಿಕ ಮಾಸದಲ್ಲಿ ಸ್ಮರಿಸುವುದು, ಭಕ್ತಿ ಭಾವ ಸಮರ್ಪಿಸುವುದು ಸೂಕ್ತ ಕಾಲವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶ್ರೀ ಹೊಳಲಮ್ಮ ದೇವಿಯ ಟ್ರಸ್ಟ್ ಕಮಿಟಿಯ ಸರ್ವ ಸದಸ್ಯರು ಹಾಗೂ ನೂರಾರು ಭಕ್ತರು ಉಪಸ್ಥಿತರಿದ್ದರು. ಕಾರ್ತಿಕೋತ್ಸವ ಸಂದರ್ಭ ಹಾಗೂ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮ ಜರುಗಿ ನಂತರ ಮಹಾಪ್ರಸಾದ ವಿತರಣೆಯಾಯಿತು.